ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಪ್ರಾಬ್ಲಮ್ಸ್ಗಳನ್ನ ದಾಟಿ ಈಗ ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಮಾಡೋದ ಅಂದ್ಕೊಂಡಿದ್ದೀನಿ. ದಿಸ್ ಇಸ್ ಮೈ ಸಿಂಪಲ್ ಸೆಟಪ್ ಆಫ್ ಮೈ ಸ್ಟುಡಿಯೋ ಆ್ಯಂಡ್ ವಾಟ್ ಎವರ್. ಆ್ಯಂಡ್ ಹೇಗೆ ನಾನು ಎಕ್ಸ್ಪ್ರೆಸ್ ಮಾಡಲಿ ಅಂತ ಗೊತ್ತಿಲ್ಲ. ಒಂದು ವಿಷಯ ನಾನು ಹೇಳ್ಕೋಬೇಕು ಅಂದ್ಕೋತೀನಿ, ಲೈಕ್ ಯಾವುದೇ ಪ್ರಾಬ್ಲಮ್ಸ್ ಬಂದರೂ ಯಾರ ಹತ್ರನೂ ಏನೂ ಡಿಸ್ಕಸ್ ಮಾಡೋಕ್ಕೆ ಹೋಗ್ಬೇಡಿ. ಅದಕ್ಕೇ ನಾನು ಈಗಲೂ ಕೂಡ ನನ್ನ ಗುಡ್ ಪ್ಲ್ಯಾಟ್ಫಾರ್ಮ್ ಆಗಿರಲಿ, ಇನ್ಸ್ಟಾಗ್ರಾಮ್ ಆಗಿರಲಿ, ಬೇರೆ ಕಡೆ ನನ್ನ ಪ್ರಾಬ್ಲಮ್ಸ್ ಆಗಿರಲಿ ಎಲ್ಲೂ ಶೇರ್ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ. ಆ್ಯಂಡ್ ನಂದು ನೆಕ್ಸ್ಟ್ ಮೂವ್ ಏನು ಅನ್ನೋದನ್ನು ಯಾರಿಗೂ ಹೇಳ್ಕೊಳಕ್ಕೆ ಹೋಗಲ್ಲ. ಬಿಕಾಸ್ ತುಂಬ ಕ್ಲೋಸ್ಡ್ ಪರ್ಸನ್ಸ್ಗೆ ನಾವು ಹೇಳ್ಕೊಳ್ಳೋದು ಈ ಥರ ಹೇಳ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಆ್ಯಂಡ್ ಏನಾದರೂ ಹೆಲ್ಪ್ ನಡೆಯುತ್ತೆ ಅಂತ ಫಕ್ಕೂ ನಡೆಯೋಲ್ಲ. ಆ್ಯಕ್ಚುಲಿ ನೀನು ಮುಂದೆ ಕಾಲಿಟ್ಟಿದ್ರೆ ಮಾತ್ರ ಎಲ್ಲ ನಡೆಯೋದು. ಆ್ಯಂಡ್ ತುಂಬಾ ಮೈಂಡಲ್ಲಿ ಓಡ್ತಾ ಇದೆ. ಅದ್ರ ಮಧ್ಯ ಒಂದು ದೊಡ್ಡ ವೀಡಿಯೋ ಮಾಡಬೇಕು ಅಂತ ಫಿಕ್ಸ್ ಆಗಿಬಿಟ್ಟೆ ಮಾಡ್ತಾ ಇರೋದು. ಯಾಕಂದರೆ 1000 ಜನ ನಿಮಗೆ ತಪ್ಪು ದಾರಿ ಹೇಳಿದ್ರು ಕೂಡ ಒಂದಿಬ್ಬರು ಮಾತ್ರ ನಿಮಗೆ ಸರಿ ದಾರಿ ಹೇಳ್ತಿರ್ತಾರೆ. ಸೊ ಆ ಥರ ಹೇಳಿರೋರಲ್ಲಿ ಒಬ್ಬರು. ಯಾಕಂದರೆ ವೀಕ್ಲಿ ಒಂದು ವೀಡಿಯೋ ಆದರೂ ದೊಡ್ಡ ವೀಡಿಯೋ ಹಾಕು, ಪರ್ಸ್ನಲ್ ಸ್ಟಫ್ಸ್ ಆದರೂ ಹಾಕು, ವಾಟ್ ಎವರ್ ಇಟ್ ಈಸ್ ಅದನ್ನು ಹಾಕು. ಬಿಕಾಸ್ ನನ್ನ ಹತ್ರ ಮಾತಾಡೋ ಟ್ಯಾಲೆಂಟ್ ಇದೆ, ಅದಕ್ಕೋಸ್ಕರನೇ ಅಂತ ಹೇಳಿದ್ರು. ಆ ಕಾರಣಕ್ಕೋಸ್ಕರ ಒಂದು ಲಾಂಗ್ ವೀಡಿಯೋ ಮಾಡಲೇಬೇಕು. ಮೀನ್ಸ್ ಯಾವಾಗಾದರೂ ಒಂದು ಶಾರ್ಟ್ ವೀಡಿಯೋ ಮಾಡಬೇಕಾದ್ರೆ ಲಾಂಗ್ ವೀಡಿಯೋ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ನಥಿಂಗ್ ಇದರಲ್ಲಿ ಯಾವುದು ನನ್ನ ಕಟ್ಸ್ ಆಗಿರಲಿ ಬೇರೆದಾಗಿರಲಿ ಯಾವುದೂ ಇಂಟರ್ಫಿಯರ್ ಮಾಡೋಕ್ಕೆ ಹೋಗಲ್ಲ. ಇಟ್ಸ್ ಕಂಪ್ಲೀಟ್ಲಿ ಅಬೌಟ್ ಮೈ ಸೆಲ್ಫ್. ನನ್ನ ಡೈಲಿ ರೊಟೀನ್, ನನ್ನ ಡೈಲಿ ಏನೇನು ರೊಟೀನ್ ಅನ್ನೋದಕ್ಕಿಂತ ನನ್ನ ಡೈಲಿ ಮೀನ್ಸ್ ಒಂದಷ್ಟು ಸ್ಟಫ್ಸ್ ಇರುತ್ತೆ ಅಲ್ವ, ಅದರ ಬಗ್ಗೆ ನಾನು ಮಾತಾಡೋಕೆ ಹೋಗ್ತೀನಿ. ಇವಾಗ ಏನಂದರೆ ಒಂದು 20-30 ಫಿಲಮ್ಸ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಆ 30 ಫಿಲಮ್ಸ್ನೂ ನನಗೆ ಹೇಳೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಸೋ ಮೆನಿ ಪ್ರಾಬ್ಲಮ್ಸ್. ತುಂಬಾ ಇಶ್ಯೂಸ್, ಎಡಿಟಿಂಗ್ ಆಗಿರಲಿ, ತುಂಬ ಕಮಿಟ್ಮೆಂಟ್ಸ್ ಆಗಿರಲಿ, ಅದು ಇದು ಅಂತ ತುಂಬ ಪ್ರಾಬ್ಲಮ್ಸ್ ಬಂತು. ಬಟ್ ಅದೇ ನಾನು ಮೂವೀಸ್ ನೋಡೋದನ್ನ ಯಾವಾಗಲೂ ಸ್ಟಾಪ್ ಮಾಡಿಲ್ಲ. ತುಂಬ ಪ್ರಾಬ್ಲಮ್ಸ್ ಬಂದಾಗಲೇ ಅದನ್ನು ಮಾಡಬೇಕು ಅಂತ ಆಸಕ್ತಿ ಬರುತ್ತೆ. ಸೊ ಆ ಕಾರಣಕ್ಕೋಸ್ಕರ ನಾನು ಅದನ್ನು ಸ್ಟಾಪ್ ಮಾಡೋಕ್ಕೆ ಹೋಗಲಿಲ್ಲ. ಕಂಪ್ಲೀಟಾಗಿ ಒಂದು 30-35 ಮೂವೀಸ್ ನೋಡಿದೆ ಒಂದೇ ಒಂದು ತಿಂಗಳಲ್ಲಿ ಅನಿಸುತ್ತೆ. ಒಂದು ತಿಂಗಳಲ್ಲಿ 35 ದಿನ ಇರೋದು, ಅಷ್ಟು ಮೂವೀಸ್ ನೋಡ್ಬಿಟ್ಟಿದ್ದೀನಿ. ಸೊ ಒಂದಷ್ಟು ಸೀರೀಸ್ ಎಲ್ಲ ನೋಡಿದೆ. ಅದನ್ನು ಕಂಪ್ಲೀಟಾಗಿ ಹೋಗೋಣ, ಇನ್ಮೇಲೆ ಕನ್ಸಿಸ್ಟೆಂಟಾಗಿ ಹೋಗೋಣ ಅಂದ್ಕೊಂಡೆ. ಆ್ಯಂಡ್ ಇನ್ನೊಂದು ಥಿಂಗ್ ಏನಂದರೆ, ನನ್ನ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಕನ್ಸಿಸ್ಟೆಂಟಾಗಿ ಬೇರೆ ಬೇರೆ ಇರಲೆವೆಂಟ್ ಟಾಪಿಕ್ಸ್ ಬಂದರೂ ಬರ್ಬೋದು. ಬಿಕಾಸ್ ಆಫ್ ಮೋಟಿವೇಶನ್, ನನಗೆ ಮೋಟಿವೇಶನ್ ಇಲ್ಲ, ಬಟ್ ಆದರೆ ನಾನು ಒಂದಷ್ಟು ವಿಷಯಗಳನ್ನ ನೋಡಿ ಮೋಟಿವೇಟ್ ಆಗ್ತಾ ಇರ್ತೀನಿ. ಅದರಲ್ಲಿ ಇನ್ಸ್ಪೈರ್ ಆಗಿ ನಾನು ಕನ್ನಡದಲ್ಲಿ ಹೇಳಿದ್ರೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಬೇರೆಯವ್ರಿಗೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಮೋಟಿವೇಶ್ನಲ್ ವೀಡಿಯೋಸ್ ಹಾಕೋದು ಅಂದ್ಕೊಂಡಿದ್ದೀನಿ. ದಿಸ್ ಇಸ್ ಇಟ್. ಎಲ್ಲದನ್ನೂ ಕಂಪ್ಲೀಟಾಗಿ ಮಾಡ್ಕೊಂಡಿದ್ದೀನಿ. ಇನ್ಮೇಲಿಂದ ಸ್ವಲ್ಪ ಕ್ಯಾಮ್ರಾ ಮುಂದೆ ಬಂದು ಧೈರ್ಯವಾಗಿ ಮಾತಾಡೋಣ ಎಲ್ಲ ವಿಷಯನೂ ಅಂತ ಅನ್ನಿಸ್ತು. ಬಿಕಾಸ್ ಎಲ್ಲರಿಗೂ ಅವ್ರವ್ರ ಪರ್ಸ್ಪೆಕ್ಟಿವಲ್ಲಿ ಅವ್ರವ್ರಿಗೆ ಆಗಿರೋ ಒಂದಷ್ಟು ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದ್ರ ಮುಂದೆ ನೋಡಿದಾಗ ನಮಗೇನೂ ಇಲ್ಲ ಅಂತ ಅನ್ಕೋಬೇಕು. ಬಿಕಾಸ್ ನಮಗೆಲ್ಲದನ್ನೂ ಕಂಫರ್ಟಬಲ್ ಆಗಿರಬೇಕಾದ್ರೆ ಪ್ರಾಬ್ಲಮ್ಸ್ ಬಗ್ಗೆ ಕೇರ್ ಮಾಡಬಾರ್ದು. ಯಾಕಂದರೆ ಒಬ್ಬರಿಗೆ ಒಳ್ಳೆ ಕೆಲಸ ಇರ್ಬೋದು, ನನಗೆ ಆ್ಯಕ್ಚುಲಿ ಕೆಲಸ ಇಲ್ಲ, ಬಟ್ ಆದರೂ ಕೂಡ ನಾನು ಇದನ್ನು ಎಫರ್ಟ್ ಹಾಕಿ ಮಾಡ್ತಾ ಇರಬೇಕಾದ್ರೆ ಇದು ನನ್ನ ಕೆಲಸ, ಇದು ಕಂಪ್ಲೀಟ್ ಇಟ್ಸ್ ಮೈ ವರ್ಕ್ ಅಂತ. ಸೊ ಅದೇ ರೀತಿಯೇ ಬೇರೆಯವ್ರ ಕೆಲಸದ ಬಗ್ಗೆ ನಾವು ಚೀಪಾಗಿ ಮಾತಾಡೋದಾಗಿರಲಿ, ಬೇರೆಯವ್ರ ಕೆಲಸದ ಬಗ್ಗೆ ಇದು ಮಾಡೋದಾಗಿರಲಿ, ಕೀಳಾಗಿ ಮಾತಾಡೋದಾಗಿರಲಿ ಮಾಡಲೇಬಾರ್ದು. ಯಾಕಂದರೆ ವಯಸ್ಸಾಗಿರೋರಿಗೆ ಅದೇನೋ ಒಂದು ಕೋಟ್ ನಾನು ಓದಿದ್ದು, ವಯಸ್ಸಾಗಿರೋರು ನೀನು ಬೈದರೂ ಕೂಡ ನಿನಗೆ ಗೊತ್ತು ಅವ್ರ ಮುಂದೆ ಏನಾಗ್ತಾರೆ ಅಂತ. ಬಟ್ ಆದರೆ ಈ ಯಂಗಾಗಿರೋರಿಗೆ ನೀನು ಬೈದರೆ ಅವ್ರಿಗೆ ಗೊತ್ತು ಏನು ತಿಂತಾರೆ ಲಾಸ್ಟಲ್ಲಿ ನಿನಗೆ ಅಂತ, ಏನು ಆಗ್ತಾರೆ ಅಂತ ನಿನಗೆ ಗೆಸ್ಸೇ ಮಾಡೋಕ್ಕಾಗಲ್ಲ. ಸೊ ಲೈಕ್ ದ್ಯಾಟ್. ಯಾಕಂದರೆ ನಾನು ಯಾರನ್ನೂ ಜಡ್ಜೇ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಒಂದಿನ ಇವತ್ತು ಇಲ್ಲಿರ್ಬೋದು, ಇನ್ನೊಂದು ದಿನ ಮೇಲ್ಗಡೆ ಇರ್ತಾರೆ, ಇನ್ನೊಂದು ದಿನ 5ಕ್ಕೂ ಕೆಳಗಡೆ ಇರ್ತಾರೆ, ಹೇಳೋಕ್ಕಾಗಲ್ಲ. ಅದು ಅವ್ರಿಗೆ ಬಿಟ್ಟಿರೋದು ಅಂತ. ಬಿಕಾಸ್ ನಾನು ಈ ಮಧ್ಯ ಇದ್ದಾಗ ತುಂಬಾ ಡೌನ್ ಆದಾಗ ತಿರ್ಗಿ ಕೆಳಗಡೆನೇ ಹೋಗ್ತಾಯಿದ್ದೀನಿ, ಮೇಲ್ಗಡೆ ಎಲ್ಲೂ ಶಾರ್ಟದಲ್ಲೂ ಹೋಗ್ತಾಯಿಲ್ಲ. ಆ್ಯಂಡ್ ತುಂಬ ಪ್ರಾಬ್ಲಮ್ಸ್ಗಳು ಫೇಸ್ ಮಾಡ್ಕೊಬಂದೆ. ಲೈಕ್ ಪ್ರೊಡಕ್ಷನ್ ಸೈಡಿಂದ ಯಾವುದೋ ಒಂದು ಪ್ರೊಡಕ್ಷನ್ ಹೌದು ಏನೋ ಒಂದು ಮಾತಾಡಿದ್ದಕ್ಕೆ ನಾನು ಡೌನ್ ಆದೆ. ಅಲ್ಲಿ ಲೌಡೆ ಕಬಾಲ್ಗಳು ಮಾತಾಡೋದಕ್ಕೋಸ್ಕರ ನಾನೇ ತಲೆ ಕೆಡಿಸ್ಕೋಬೇಕು. ನಾನು ಕಷ್ಟಪಟ್ಟು ಇಷ್ಟು ವರ್ಷದಿಂದ ಮಾಡ್ಕೊಬಂದಿರೋದು, ಆ ಲೌಡೆ ಕಬಾಲ್ಗಳಿಗೆಲ್ಲ ತಲೆ ಕೆಡಿಸ್ಕೋಬಾರ್ದು ಅನ್ನೋದನ್ನು ಫಿಕ್ಸ್ ಆದೆ. ಸೊ ಸಾರಿ ಫಾರ್ ಮೈ ವರ್ಡ್ಸ್. ಯಾಕಂದರೆ ತುಂಬ ತಲೆಯಲ್ಲಿ ಓಡ್ತೈತೆ, ಯಾಕಂದ್ರೆ ಹೊಡೆದಾಕ್ಬಿಡ್ಬೇಕು ಅಂತ ಅಷ್ಟು ವಿಷಯಗಳು. ಯಾಕೆ ನಾನು ಕಾಂಟ್ರವರ್ಸಿನೇ ನಾನು ಮಾಡ್ತಾಯಿಲ್ಲ, ಬೇರೆ ಯಾವ ಕಾಂಟ್ರವರ್ಸಿ ಮಾಡ್ತಾಯಿಲ್ಲ, ಯಾರು ಕಾಲು ಎಳಿತಾ ಇಲ್ಲ, ಯಾವುದೇ ಸೆಲೆಬ್ರಿಟಿಗೆ ಬೈತಾ ಇಲ್ಲ, ಏನೂ ಮಾಡ್ತಾಯಿಲ್ಲ. ನಾನು ತಿಕ್ಕ ಮುಚ್ಕೊಂಡು ನಾನು ಫಿಲಮ್ ನೋಡ್ತೀನಿ, ಅದು ಬೇರೆಯವರಿಗೆ ನಾನು ರೆಕಮೆಂಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಅದಕ್ಕೂ ಕೂಡ ಒಂದಷ್ಟು ಜನ ಕಾಲು ಎಳೆಯಕ್ಕೆ ಬಂದರೆ ನಕ್ಕಂದು ತಲೆಗೆ ಹತ್ತಲ್ವ, ಅದೇ ನನಗೆ ಆಗ್ತಾ ಇರೋದು. ಆ್ಯಕ್ಚುಲಿ ನನ್ನ ಪಾಡಿಗೆ ನನ್ನ ಕೆಲಸ ಹೋಗ್ಬೇಕಾದ್ರೆ ಸುಮ್ಮನೆ ಅಡ್ಡ ಬಂದ್ಬಿಟ್ಟು ಈ ಕೌಶಿಕ್ ಬಂದರೆ ಅನ್ನೋ ಥರ ಅಡ್ಡ ಬಂದ್ಬಿಟ್ಟು ತಿಗಾರಿಸ್ತವ್ರೆ. ಸೊ ಅದೊಂದು ಸ್ವಲ್ಪ ಟ್ರಾಮಾದಲ್ಲಿದೆ ಈ 1 ಮಂತಿಂದ. ಹೇಗಂದರೆ ನನಗೆ ಬ್ರೇಕಪ್ ಮೋಡೆಲ್ಲ ಹೊರಟೇ ಹೋಯಿತು, ಎಲ್ಲ ಮರ್ತೇ ಹೋದೆ. ಈ ಪ್ರಾಬ್ಲಮ್ಸ್ ನಾನು ಮಾಡ್ತಿರೋ ಕೆಲಸಕ್ಕೆ ಈ ಥರ ಎಲ್ಲ ಕಲ್ಲಾಗ್ತಾರಲ್ಲ ಅನ್ನೋ ಒಂದಷ್ಟು ಇಶ್ಯೂಸು. ಸೊ ಬಟ್ ಆದರೆ ಒಂದು ಅನ್ನಿಸ್ತು,
ಒಂದು ಕಡೆ ರೆಸ್ಪೆಕ್ಟ್ ಇದೆ, ಅದನ್ನು ಕಾಪಾಡ್ಕೋಬೇಕಷ್ಟೇ. ಯಾವುದೋ ನನ್ನ ಮಕ್ಕಳು ನನ್ನ ಮಕ್ಕಳು ಏನೋ ಮಾತಾಡ್ತಾರೆ ಅಂತ ಅದ್ರ ಬಗ್ಗೆ ಕಿವಿ ಕೊಟ್ಕೊ ಹೋದರೆ ಇರೋ ಕೆಲಸ ಹಾಳಾಗೋಗುತ್ತೆ. ಲೈಕ್ ಎಲ್ಲರೂ ಐ ಟಿ ಕಂಪ್ನಿಲೂ ಫೇಸ್ ಮಾಡಿರ್ತಾರೆ, ಈ ಮ್ಯಾನೇಜರ್ ಏನೋ ಮಾತಾಡ್ತಾನೆ ಹಾಗೆ ಹೀಗೆ ಅಂತ. ಯಾಕಂದ್ರೆ ನಾವೇನು ಬಡತನದಲ್ಲಿ ಬಂದುಬಿಟ್ಟು ನಾವು ಕೆಲ್ಸಕ್ಕೆ ಬರ್ತಿಲ್ಲ, ನಾವು ಒಳ್ಳೆ ಪಾಶಾಗಿ ಇದ್ದವರು ಒಂದು ಮರ್ಯಾದೆಗೋಸ್ಕರ ಒಂದು ಕೆಲಸ ಮಾಡ್ತಿದ್ದೀವಿ ಅಷ್ಟೇ. ಏನೋ ಅವ್ರ ಮನೆ ಆಳ್ತರ ಎಲ್ಲ ಟ್ರೀಟ್ ಮಾಡಿದ್ರೆ ಅದು ಒಪ್ಕೊಳಕ್ಕಾಗಲ್ಲ. ಸೊ ಅದೇ ರೀತಿಯೇ ನನಗೊಂದಷ್ಟು ಈ ವಿಷಯ ಆಯಿತು. ಸೊ ಅದನ್ನು ಓಪನ್ ಅಪ್ ಆಗಿ ಮಾತಾಡ್ಕೊಳ್ಳೋದು ಅಂದ್ಕೊಂಡೆ. ಆ್ಯಂಡ್ ಇನ್ನೊಂದು ಫ್ರೆಂಡ್ಶಿಪ್ ಮಧ್ಯೆನೂ ತುಂಬ ಇಶ್ಯೂಸ್ಗಳಾಯಿತು ನನಗೆ. ಲೈಕ್ ಒಂದಷ್ಟು ಕಡೆ ಹೇಗಿರ್ತೀರ ಹಾಗೆ ಇರಬೇಕು, ನಿಮ್ಮ ರೆಸ್ಪೆಕ್ಟ್ ಎಲ್ಲಿರುತ್ತೆ ಅಲ್ಲಿಗೆ ಉಳಿಸ್ಕೋಬೇಕು. ತುಂಬ ಕ್ಲೋಸಾಗಿ ನೀವು ಇಳಿದ್ಬಿಟ್ರೆ ಅವರು ನಿಮ್ಮನ್ನ ಮೇಲ್ಗಡೆ ಹತ್ತಿಸ್ಕೊಂಡು ತುಡಿಯೋಕ್ಕೆ ಶುರು ಮಾಡ್ತಾರೆ. ಅದೆಲ್ಲ ಮಾಡ್ಕೋಬೇಡಿ. ಆ ಥರ ಆಗ್ತಿದೆ, ಆ ಥರ ಫೇಸ್ ಮಾಡ್ಕೊ ಬಂದಿದ್ದೀನಿ. ಆ ಥರ ಆಗ್ತಿದೆ ಅಂದಾಗ ಜಸ್ಟ್ ನೈಸಾಗಿ ಅಲ್ಲಿಂದ ಜಾಗ ಬಿಟ್ಟು ಹೊರಗಡೆ ಬಂದುಬಿಡಿ. ಅವ್ರು ಏನಾದರೂ ಮಾಡ್ಕೊ ಹೋಗಲಿ, ಅವ್ರು ಹೇಗಾದರೂ ಹಾಳಾಗೋಗಲಿ. ನಿನ್ನ ಕೆಲಸ ಏನು, ನೀನು ಏನು ಕೆಲಸಕ್ಕೋಸ್ಕರ ಬಂದೆ ಅದನ್ನು ತಿಕ್ಕ ಮುಚ್ಕೊಂಡು ಮಾಡ್ಕೊಂಡು ಹೋಗ್ತಾಯಿರು. ಅದು ನಿನಗೆ ಒಳ್ಳೇದು ಮಾಡೇ ಮಾಡುತ್ತೆ. ಯಾಕಂದರೆ ನಾನು ಇಷ್ಟು ದಿನದಿಂದ ಇದೆಲ್ಲ ಬೇಡ, ನಕ್ಕನ್ನು ಎಲ್ಲಾದರೂ ಐ ಟಿ ಜಾಬ್ಗೆ ಇಲ್ಲಾಂದರೆ ಕೋರ್ ಕಂಪ್ನಿಗೆ ಹೊಟ್ಟೋಗೋಣ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಅದಕ್ಕೂ ಟ್ರೈ ಮಾಡ್ತೀನಿ. ನೋ ಇಶ್ಯೂಸ್, ಅಲ್ಲಿಂದ ದುಡ್ಡು ಬಂದರೂ ಕೂಡ ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಇವರಿಂದ ದೂರ ಇದ್ಬಿಟ್ಟು ಆ ಪ್ರಾಬ್ಲಮನ್ನು ಫೇಸ್ ಮಾಡಿಬಿಡ್ಬೋದು, ಆ ಥರ ಆಗಿಬಿಟ್ಟೈತೆ. ಸೊ ಅದಕ್ಕೇ ಇನ್ಸ್ಟಾಗ್ರಾಮಿಂದ ಒಂದಷ್ಟು ಮೆಸೇಜ್ ಆಗಿರಲಿ ಇದಾಗಿರಲಿ ಬರಬೇಕಾದ್ರೆ ಖುಷಿ ಆಯಿತು. ಇಲ್ಲಪ್ಪ ಇವ್ರು ನನಗೋಸ್ಕರ ಕಾಯ್ತಿದ್ದಾರೆ, ಇದನ್ನಾದರೂ ಮಾಡೋಣ ಅಂತ ಒಂದಷ್ಟು ಲಿಸ್ಟೆಲ್ಲ ಮಾಡಿ ಒಂದಷ್ಟು ವೀಡಿಯೋಸ್ ಮಾಡಿ ರೆಡಿ ಮಾಡಿಬಿಟ್ಟೆ. ಅದಕ್ಕಂತಲೇ ನನ್ನ ಮನೇನೇ ಇತ್ತು, ಅದನ್ನೆಲ್ಲ ಕ್ಲೀನಾಗಿ ರೆಡಿ ಮಾಡಿ ಸೆಟಪ್ಪೆಲ್ಲ ಮಾಡಿ ಈಗ ಸೊ ಪರವಾಗಿಲ್ಲ, ನನ್ನ ಫೇಸ್ ಕ್ಲೀನಾಗಿ ಕಾಣಿಸೋ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಮುಂದೆ ಮುಂದೆ ಯಾವುದಾದ್ರೂ ಬಂದೇ ಬರುತ್ತೆ. ಸೊ ಕನ್ಸಿಸ್ಟೆನ್ಸಿನ ಸ್ಟಾಪ್ ಮಾಡೋಕ್ಕೋಗಲ್ಲ. ಒಂದಂತೂ ಹೇಳ್ತೀನಿ, ಕನ್ಸಿಸ್ಟೆನ್ಸಿ ಈಸ್ ಯುವರ್ ವೆಪನ್. ಯಾವುದೇ ಕೆಲಸ ಮಾಡೋದಾಗಿರಲಿ ಕನ್ಸಿಸ್ಟೆಂಟಾಗಿ ಕರೆಕ್ಟಾಗಿ ಆ ಕೆಲಸ ಮಾಡಿ ಒಂದಿನ ಅದು ನಿಮಗೆ ಒಳ್ಳೇದು ಮಾಡೇ ಮಾಡುತ್ತೆ. ಸೊ ಅದನ್ನು ಈಗ ಇಟ್ಕೊಂಡಿದ್ದೀನಿ. ನಾನು ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಹಾಕಿ ಹೋಗಬೇಕು ಅಂದ್ಕೊಂಡಿದ್ದೀನಿ. ಯೂಟ್ಯೂಬ್ ಆಗಿರಲಿ, ಇನ್ಸ್ಟಾಗ್ರಾಮ್ ಆಗಿರಲಿ, ಫೇಸ್ಬುಕ್ ಆಗಿರಲಿ ಆ್ಯಂಡ್ ಟೆಲಿಗ್ರಾಮ್ ಆಗಿರಲಿ ಎಲ್ಲದರಲ್ಲೂ ಪ್ರಾಪರಾಗಿ ಮೇಂಟೈನ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಲವ್ ಯು ಸೋ ಮಚ್. ಬಾಯ್. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ಬಾಯ್.